Hi everyone, welcome back to my YouTube channel. So after 4 year gap, I am going to visit Chamundeshwari temple. I'm ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ವಾವ್, ಸನ್ಸೆಟ್ ಎಷ್ಟು ಸೂಪರ್ ಆಗಿದೆ ಅಲ್ವಾ? ವಾವ್, ಸೂಪರ್ ಪ್ಲೇಸ್. ಮೈಸೂರು ಅಂದ್ರೇ ಹಾಗೇನೆ ಅಲ್ವಾ? ಸೊ ಸೂಪರ್ ಆಗಿರುತ್ತೆ ಪ್ಲೇಸ್ ಎಲ್ಲ. ಆ್ಯಂಡ್ ಮೈಸೂರಲ್ಲಿ ಚಾಮುಂಡಿ ಟೆಂಪಲ್ಗೆ ಹೋಗೋದೇ ಒಂದು ಖುಷಿ. ಇಲ್ಲಿ ಈಚೆ ಸೈಡ್ ನೋಡಿದರೆ ಫುಲ್ ವ್ಯೂ ಕಾಣ್ತಿದೆ ಮೈಸೂರು. ನೋಡಿ ಅಲ್ಲಿ ಕಾಣ್ತಿದೆ ಅಲ್ವಾ? ಸೊ ಅದು ಮೈಸೂರು ಟೆಂಪಲ್. ಆ್ಯಕ್ಚುಲಿ ಮೈಸೂರಿನಲ್ಲಿ ತುಂಬಾ ಸ್ವೀಟ್ ಮೆಮೊರೀಸ್ ಎಲ್ಲ ಇದೆ ನನಗೆ. ಸೊ ಐ ವರ್ಕ್ಡ್ ಇನ್ ಮೈಸೂರು ಫಾರ್ 1.5 year ಐ ಥಿಂಕ್. ಸೊ ದ್ಯಾಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ದಟ್ ಟೈಮ್ ನಾವು ವೀಕ್ಲಿ ಒಂದು 2-3 days ನಾವು ಚಾಮುಂಡಿ ಟೆಂಪಲ್ಗೆ ನಾವು ಬರ್ತಿದ್ವಿ. ಇಲ್ಲಿ ಸೈಡ್ ಇದೆ ಅಲ್ವಾ, ಅಲ್ಲಿ ನಾವು ಕುತ್ಕೊಂಡು ಮಾತಾಡ್ತಿದ್ವಿ. ಸೂಪರ್ ಆಗ್ತಿತ್ತು ಅದು ನೈಟ್. ಮತ್ತು ಅದು ವ್ಯೂ ಇದೆ ಅಲ್ವಾ, ಮೈಸೂರು ಪ್ಯಾಲೇಸ್ ಸಹ ಕಾಣ್ತಿತ್ತು, ಸಖತ್ತಾಗಿದೆ. ನಾನು ನಿಮಗೆ ತೋರಿಸ್ತೇನೆ ಅದು ಪ್ಲೇಸ್ನ. ಫೈನಲಿ ಟೆಂಪಲ್ಗೆ ರೀಚ್ ಒಂದು ಬತ್ತ ನನ್ನ ಚೂರಿಪ್ಪನಿ ಪೋರ. ಗಾಡಿ ಪಾರ್ಕ್ ಮಾಡ್ತಿದ್ದು ಚೂರು ನಡೆತೊಂದು ರೀಚ್ ಆಗಿ ಆಲ್ಮೋಸ್ಟ್. ಮನಸ್ಸು ನಿಧಾನಕ್ಕೆ ರೀಚ್ ಆಯ ಮಸ್ತ್ ಖುಷಿ. ಅವನೊಂದು ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ಒಂದು ದಾರ, 3 ದಾರ, 5 ದಾರ, 7 ದಾರ, 9 ದಾರ ಕೊಡಿ. ಒಂದು ಎಲ್ಲ ಮುಂದೆ ನಾವು ಮುಂದಿರ್ತೀವಿ, ನೀವು ತಿರ್ಗತ್ತಾ ಟೆಂಪಲ್ 6ಗೆ ಕ್ಲೋಸ್ ಆಗ್ತದೆ. ಕ್ಲೋಸ್ ಆಗಿ 7:30ಗೆ ರೀಓಪನ್ ಆಗುತ್ತೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಇದು ಕ್ಲೈಮೇಟ್ ಇದೆಯಲ್ಲ ಸೂಪರ್ ಆಗುತ್ತೆ. ಸೊ ಸನ್ಸೆಟ್ಸನ್ನು ನೀವು ನೋಡ್ಬೋದು, ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಆ್ಯಂಡ್ ವೀಡಿಯೋಸ್ಗೆ ಸಹ ಅಷ್ಟೇ ಮಸ್ತ್ ಶೋಕ್ ಬರೋನುಂಟು. ಆ್ಯಕ್ಚುಲಿ ಎಂಕ್ಲು ಸನ್ಸೆಟ್ ತುಯ್ಯ ಬಟ್ ವೀಡಿಯೋಲ ಮನ್ಸದ. ಬಟ್ ಮುಲ್ಪ ಬನ್ನಾಗ ಎಂಕ್ಲು ಟೆಂಪಲ್ಡ್ ಎಂಕ್ಲು ಹೋದ್ ಬನ್ನಾಗ ಸೂರ್ಯ ಮುಳುಗುದಾತುಂಡು. ಸೊ ದಾಲ ಮನ್ಪರ ಅಪ್ಪುಜಿ. ಬಟ್ ವ್ಯೂ ತುಲೆ ಇದು ಸಖತ್ ತೋಜೋನುಂಡು ತುಲೆ. ಒಂದು ದೇವಸ್ಥಾನ ಏತ್ ಶೋಕ್ ತೋಜೋನುಂಡು ತುಲೆ. ಅವು ಲೈಟ್ಗ್ ಮಸ್ತ್ ಶೋಕ್ ತೋಜೋನುಂಡು ಟೆಂಪಲ್. ಒಂದು
ಫುಲ್ ಮೈಸೂರು ನೆಟ್ ಕವರ್ ಆಪುಂಡು. ಸೊ ಬಟ್ ಮುಲ್ಪೆ ತಾತ್ ಕರೆಕ್ಟ್ ಅದು ತೋಜೊಂದಿಜ್ಜಿ ಪಂಡ ಎಂಕಲ್ ಟೆಂಪಲ್ ದಲ್ಪಲ್ಲ ಒಂಚೂರು ಅಂಚಿಪೋಂಡ ಫುಲ್ ಮೈಸೂರು ನೆಟ್ ಕವರ್ ಆಪುಂಡು. ಫುಲ್ ಮಸ್ತ್ ಸಕ್ಕತ್ ತೋಜುಂಡು. ಒಂದು ನೈಟ್ ಅವಡ್ ಸೊ ಏನು ತೊಚ್ಪವೆನಿಕ್ಲೆ ಮಸ್ತ್ ಪಂಡ ಮಸ್ತ್ ಸೂಪರ್ ಇಪ್ಪುಂಡು ಒಂದು ಪ್ಲೇಸ್. ನಮ್ಮ ಚಾಮುಂಡಿ ಟೆಂಪಲ್ ಇತ್ತಲ್ವ ಅದು 1000 ವರ್ಷಗಳಿಂತಲೂ ಓಲ್ಡೆಸ್ಟ್ ಟೆಂಪಲ್ ಅಂತ ಇದು. ಆ್ಯಂಡ್ ಈ ಟೆಂಪಲ್ನ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜರು ಇದನ್ನು ನಿರ್ಮಿಸಿದ್ರಂತೆ. ಸೊ ಮಹಿಷಾಸುರ ಮರ್ದಿನಿಯಾಗಿ ರಾಕ್ಷಸ ಮಹಿಷಾಸುರ ಇದ್ದಾರಲ್ವ, ಸೊ ಅವರನ್ನು ಇಲ್ಲಿ ಕೊಂದ ಜಾಗ ಅಂತ ಇದು. ಆ್ಯಕ್ಚುಲಿ ಈ ಅಂಕಲ್ ನನ್ನ ಕರೆದು ಮಾತಾಡಿಸಿದ್ರು ಮತ್ತು ನಮ್ಮದು ಫೋಟೋಸ್ ಎಲ್ಲ ತೆಗೆದ್ರು. ಆ್ಯಂಡ್ ತುಂಬಾ ಖುಷಿ ಆಯಿತು, ತುಂಬಾ ಮಾತಾಡಿದರು ನನ್ನ ಜೊತೆ. ಮೈಸೂರು ಪೀಪಲ್ಸ್ ಹಾಗೆಯೇ ತುಂಬಾ ಸ್ವೀಟ್ ಅಲ್ವಾ. ಇದು ಆ್ಯಕ್ಚುಲಿ ಅಂಕಲೇ ತೆಗ್ದಿರೋ ವೀಡಿಯೋಸ್ ಇದು. ಟೆಂಪಲ್ ಇವಾಗ ಓಪನ್ ಆಗುತ್ತೆ ಅಂತ ಆಲ್ಮೋಸ್ಟ್ 7:30 ಆಗ್ತಾ ಬಂದಿತ್ತು. ಫೈನಲಿ ಅಮ್ಮನ ದರ್ಶನ ಮಾಡಿ ಬಂದ್ವಿ. ಸೊ ಮೈಂಡ್ ಎಲ್ಲ ತುಂಬ ರಿಲ್ಯಾಕ್ಸ್ ಆಗ್ತುಂಟು. ಆಲ್ಮೋಸ್ಟ್ ಆಯಿತು. ಫೈನಲಿ ಚಾಮುಂಡಿ ಅಮ್ಮನ ದರ್ಶನ ಎಲ್ಲ ಆಯಿತು. ಇವಾಗ ಬ್ಯಾಕ್ ಹೋಗ್ತಾ ಇದ್ದೀವಿ. ಹಾಗೆಯೇ ಚಾಮುಂಡಿ ಅಮ್ಮ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ, ಎಲ್ರಿಗೂ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ನಾನು ಅದು ನೈಟ್ ವ್ಯೂ ಪಾಯಿಂಟ್ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ, ನಾನು ಇವಾಗ ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ. ಇದೇ ಚಾಮುಂಡಿ ಬೆಟ್ಟ ವ್ಯೂ ಪಾಯಿಂಟ್. ನಾವು ಇಲ್ಲೇ ಬಂದು ಕೂತ್ಕೊಂಡು ವ್ಯೂ ನೋಡ್ತಾ ಇದ್ವಿ. ತ್ರಿವೇಣಿ, ಸುಮಾ, ಲಾವಣ್ಯ, ಅಜೀಶ್, ಪ್ರಿನ್ಸ್, ಡೆಲ್ಸನ್, ಥ್ಯಾಂಕ್ ಯು ಗೈಸ್. ಅಂದರೆ ನನಗೆ ಮೈಸೂರಲ್ಲಿ ಬೆಸ್ಟ್ ಮೆಮೊರೀಸ್ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಇದು ಮೈಸೂರು ಪ್ಯಾಲೇಸು. ತುಂಬ ಅಂದರೆ ತುಂಬ ಪೀಸ್ ಆಗಿದೆ ಈ ಪ್ಲೇಸ್. ಸೂಪರ್ ಆಗಿದೆ. ಅದು ಮೈಸೂರು ಅಂದರೆ ನೈಟ್ ಸೂಪರ್ ಇರುತ್ತೆ. ಅದು ಫುಲ್ ಮೈಸೂರು ಕವರ್ ಅಂದರೆ ಫುಲ್ ಲೈಟಿಂಗ್ಸು ಮತ್ತು ಅದು ಮೈಸೂರು ಪ್ಯಾಲೇಸು ಕಾಣ್ತಿದ್ಯಾ? ಸರಿಯಾಗಿ ಕಾಣ್ತಿದ್ದಲ್ವಾ? ನನ್ನ ಲೈಫಲ್ಲಿ ಇಷ್ಟು ಹ್ಯಾಪಿಯಾಗಿದ್ದೀನಿ ಅಂದರೆ ಅದಕ್ಕೆ ರೀಸನ್ ಚಾಮುಂಡಿ ಅಮ್ಮ. ನಾನು ತುಂಬಾ ಅಂದರೆ ತುಂಬ ನಂಬ್ತೀನಿ ಚಾಮುಂಡಿ ಅಮ್ಮನ. ನನ್ನ ಲೈಫಲ್ಲಿ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಾನು ಅಷ್ಟೇನು ಶೇರ್ ಮಾಡ್ಕೊಳ್ಳಲ್ಲ. ಆದರೆ ಚಾಮುಂಡಿ ಅಮ್ಮನ ಜೊತೆ ದಿನಾಲೂ ನನ್ನ ಲೈಫ್ನ ಅಪ್ಡೇಟ್ ಮಾಡ್ತಾಯಿರ್ತೀನಿ, ಮನಸ್ಸಲ್ಲೇ ಮಾತಾಡ್ತಾ ಇರ್ತೀನಿ. ಅದೊಂಥರ ನನಗೆ ಕಂಫರ್ಟೇಬಲ್. ಮತ್ತು ಜೀವನದಲ್ಲಿ ನಾವು ಖುಷಿಯಾಗಿರ್ಬೇಕಂದ್ರೆ ಬೇರೆಯವರ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಬಿಡ್ಬೇಕಂತೆ. ಸೊ ಆವಾಗ ನಾವು ಖುಷಿಯಾಗಿರ್ತೀವಿ. ಬೇಕಾದರೆ ನೋಡಿ ನೀವೇ.